ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಕಿಚನ್. ಇವತ್ತು ಸ್ಪೆಷಲ್ ಎಪ್ಪಿ ನೂಡಲ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬರುತ್ತೆ ಅಂತ. ವೆಜಿಟೇಬಲ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಏನೇನು ಹಾಕ್ಬೇಕಂತ ನೋಡ್ಕೊಳ್ಳಿ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಒಂದು ಚಿಕ್ಕದಾಗಿದ್ದು ಟೊಮೊಟೊ, ನಾಲ್ಕು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಒಂದು ಬಾಣಲೆ ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಜಾಸ್ತಿ ಹಾಕ್ಬೇಡಿ, ನಮ್ಗೆ ಎಷ್ಟು ಬೇಕಾಗುತ್ತೋ ನಾನು ಇಬ್ಬರು ಕ್ವಾಂಟಿಟಿ ಆಗೋಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಎಣ್ಣೆ ಆದರೆ ಸಾಕು, ಜಾಸ್ತಿ ಬೇಡ. ಯಾಕಂದ್ರೆ ಅದರಲ್ಲಿ ಬರೀ ಎಣ್ಣೆ ಆಗಿಬಿಡುತ್ತೆ, ಜಾಸ್ತಿ ಹೀರ್ಕೊಳ್ಳಲ್ಲ ಎಣ್ಣೆ. ಸೊ ಇವಾಗ ಒಂಚೂರು ಜೀರಿಗೆ, ಸಾಸಿವೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ ಸಾಕು. ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ ಸಾಸಿವೆ ಆಗುತ್ತೆ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಕೊತ್ತಂಬರಿ ಮತ್ತು ಕರಿಬೇವು ಎರಡೂ ಒಟ್ಟಿಗೆ ಹಾಕಿಬಿಡಿ. ಎಣ್ಣೆ ಕಾಯ್ದ್ಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಆಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕಿಬಿಡಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟೆ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಒಂಥರ ವೆಜ್ ನೂಡಲ್ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಸೊ ಮೀಡಿಯಮ್ ಇಟ್ಬಿಟ್ಟು ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತೆಳಗಡೆ ಸೀದೋಗ್ಬಿಡುತ್ತೆ. ಸೊ ಇವಾಗ ತರಕಾರಿ 3 ಒಟ್ಟಿಗೆ ಹಾಕಿದ್ರೂ ಫ್ರೈ ಆಗುತ್ತೆ. ಒಂದೊಂದೇನು ಬೇಡ, 3 ತರಕಾರಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಸೇರಿಸಿ ಹಾಕ್ಬಿಡೋದು. ಹಾಕ್ಬಿಟ್ಟು ಸ್ವಲ್ಪ ಅದನ್ನು ನಾವು ಎಣ್ಣೆ ಒಳಗಡೆ ಫ್ರೈ ಮಾಡಿದ್ರೆ ಸೊ ಎಣ್ಣೆ ಅದರಲ್ಲಿ ಮೆತ್ತಗಾಗ್ಬಿಡುತ್ತೆ. ನೀರು ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದಕ್ಕೆ ಬೇಡ. ಈ ಥರ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಬೇಯಿತು. ಸ್ವಲ್ಪ 1 ಸ್ಪೂನು ಅಥವಾ ಇಲ್ಲ 1.5 ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ತರಕಾರಿ ಇನ್ನೊಂದು ಸ್ವಲ್ಪ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನು ಟೊಮೊಟೊ ಅವಾಗ ಹಾಕಿರಲಿಲ್ಲ. ಸ್ವಲ್ಪ ಇದು ತರಕಾರಿ ಬೇಯಲಿ ಅಂತ, ಅದ್ರ ಜೊತೆ ಎಲ್ಲ ಹಸಿ ತುಂಬ ಇದಾಗುತ್ತೆ ಅಂತ ಒಂದು ಚಿಕ್ಕದಾಗಿರೋ ಟೊಮೊಟೊ ಸಾಕು, ಅಷ್ಟಿದ್ರೆ ಸಾಕು. ಇದನ್ನು ಹಾಕಿಬಿಟ್ಟು ಒಂಚೂರು ಫ್ರೈ ಮಾಡ್ಕೊತಾ ಇರಿ. ನೋಡಿ, ತರಕಾರಿ ಸಖತ್ತಾಗಿ ಬೇಯ್ತಾ ಇದೆ. ಇಷ್ಟು ಬೇಯಿದ್ರೆ ಸಾಕು. ಸ್ವಲ್ಪ ಅರಿಶಿಣ ಒಂದು ಅರ್ಧ ಟೀ ಸ್ಪೂನು ಅಷ್ಟಿದ್ರೆ ಸಾಕು. ಓಕೆ. ಮತ್ತೆ ತಿರುಗಿಸ್ತಾ ಇರಿ. ಬೇರೆ ಅದರ್ಸ್ ಯಾವುದೋ ಆ ಥರ ಈ ಥರ ಮಸಾಲೆ ಏನು ಹಾಕೋದು ಬೇಡ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮನೆಯಲ್ಲೇ ಸ್ವಲ್ಪ ಬರೀ ನೂಡಲ್ ಅಂತ ಇರ್ತಾರಲ್ಲ, ಅವರಿಗೆ ಈ ಥರ ಮಾಡಿಕೊಟ್ರೆ ಅದ್ರ ಜೊತೆ ತರಕಾರಿನೂ ತಿಂತಾರೆ. ಚೆನ್ನಾಗಿರುತ್ತೆ. ಇದು ಒಂಥರ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಈ ಥರ ನಾವು ಫ್ರೈ ಮಾಡ್ತಾ ಹೋದರೆ ಒಂದು 80% ಇದರಲ್ಲೇ ಬೆಂದುಬಿಡುತ್ತೆ. ತರಕಾರಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಟೇಸ್ಟಿಯಾಗಂತೂ ಸಖತ್ತಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡ್ಬೋದು ಈ ಥರ. ಇವಾಗ ನಮಗೆ ಎಪ್ಪಿ ನೂಡಲ್ ತಂದಾಗ ಅದ್ರ ಜೊತೆ ಒಂದಷ್ಟು ಮಸಾಲೆ ಕೊಟ್ಟಿರ್ತಾರಲ್ಲ, ಆ ಮಸಾಲಾನ ಮತ್ತೆ ನಾವು ಈ ಎಣ್ಣೆ ಮತ್ತು ತರಕಾರಿ ಜೊತೆಗೆ ಅವು 2 ಪ್ಯಾಕೆಟ್ ಮಸಾಲ ಹಾಕಿದ್ರೆ ಸಾಕು. ನಾವು ಇಬ್ಬರಿಗಾಗಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಅಷ್ಟು ಮಸಾಲ ಹಾಕಿದರೆ ಅದನ್ನು ಅದ್ರ ಜೊತೆ ಇದ್ದರೆ ಅದೊಂಥರ ಫ್ಲೇವರ್ ಅದರದ್ದೇ ಬರ್ತಾ ಇರುತ್ತೆ, ಮ್ಯಾಗಿ ಫ್ಲೇವರು. ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಸಖತ್ತಾಗಿರುತ್ತೆ, ಟೇಸ್ಟಾಗಿರುತ್ತೆ. ಬರೀ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸೋದಕ್ಕಿಂತ ತರಕಾರಿ ಜೊತೆಲಿ ಈ ಥರ ಹಾಕ್ಕೊಂಡು ಬೇಯಿಸ್ಕೊಂಡು ತಿಂತಾಯಿದ್ರೆ ತುಂಬ ಸಖತ್ತಾಗಿರುತ್ತೆ. ನೋಡಿ, ಒಂದು ಟೈಮ್, ತುಂಬ ಹೊತ್ತೇನು ಟೈಮ್ ಆಗೋಲ್ಲ. ಜಸ್ಟ್ ಒಂದು 5 to 10 ಮಿನಿಟ್ಸ್ ಒಳಗಡೆ ಮಾಡ್ಬೋದು. ಬೇರೆ ಚಿತ್ರಾನ್ನ ಮತ್ತು ಈ ಪಲಾವು ಅದು ತಿಂದು ಬೇಜಾರಾದಾಗ ಈ ಥರ ನಾವು ಎಪ್ಪಿ ನೂಡಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮನೇಲಿ ತಿಂದಂಗೆ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಬೆಂದೋಗಿದೆ ತರಕಾರಿ ಇವಾಗ. ನೋಡಿ, ಈ ಥರ ಫುಲ್ಲು ನೀಟಾಗಿ ಬೇಯಬೇಕು ತರಕಾರಿ, ಹಸಿ ಇರಬಾರ್ದು. ಇವಾಗ ನನಗೆ ಇಬ್ಬರಿಗೆ ಆಗಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ 4 ಈ ಥರ ರೌಂಡ್ ಥರ ಇರುತ್ತೆ. ಸೊ ನಾನೊಂದು 3 ತೊಗೊಂಡಿದ್ದೀನಿ. ನಮ್ಗೆ ಇಬ್ಬರಿಗೆ ಆಗಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ನೀರು ನಮಗೆ ಈಗ 3 ಇದಕ್ಕೆ ನಾವು 2 ನೀರು ಹಾಕಿದ್ರೆ ಸಾಕು. ನಮಗೆ 2 ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಸಾಕು. ಉಪ್ಪು ನಾವು ತರಕಾರಿಗೆ ಹಾಕೋ ಟೈಮಲ್ಲಿ ಉಪ್ಪು ಹಾಕಿದ್ದೀವಿ. ಖಾರ ಏನು ಹಾಕಿಲ್ಲ. ಖಾರ ಜೊತೆಗೆ ನಾವು ಮೆಣಸಿನ್ಕಾಯಿನ ಹಾಕಿದ್ದು 4. ಅದ್ರ ಜೊತೆಗೆ ಅವರು ಎಪ್ಪಿ ನೂಡಲ್ ಜೊತೆ ಏನು ಕೊಟ್ಟಿದ್ರಲ್ಲ ಮಸಾಲನೂ ಆ್ಯಡ್ ಮಾಡಿದ್ದೀನಿ. ಈಗ ಒಂದು ಟೈಮ್ ಒಂದು ಚೂರು ನೀವು ಟೇಸ್ಟ್ ನೋಡ್ಕೊಂಡ್ಬಿಡ್ಬೇಕು. ಉಪ್ಪು ಮತ್ತು ಖಾರ ಕರೆಕ್ಟಾಗಿದೆ ಅಲ್ಲ ಅಂತ ನೋಡ್ಕೊಂಡಿದ್ರೆ ಸಾಕು. ಏನಾದರೂ ಕಡಿಮೆ ಇದ್ದರೆ ಒಂದು ಚೂರು ಹಾಕ್ಕೊಂಡ್ರೆ ಸಾಕು. ಮತ್ತು ಸಳಮಳ ಅಂತ ಈ ಥರ ಕುದಿಬೇಕು. ಕುದ್ದಾಗ ಒಂದು ಸತಿ ನೋಡಿದ್ರೆ ತರಕಾರಿ ಫುಲ್ಲು ಬೆಂದೋಗಿರುತ್ತೆ. ನೀವು ತರಕಾರಿ ತಿಂತಾಯಿದ್ದೀರಿ, ಹಸಿ ಆ ಥರ ಏನು ಸ್ಮೆಲ್ ಇರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೀವು ನೂಡಲ್ಲು ಅದರಲ್ಲೇ 3 ಜನಕ್ಕೆ ನಾವು 3 ಪೀಸ್ ತೊಗೊಂಡಿದ್ದೀವಿ. ಆ ಥರ ನೀರು ಸಳ ಅಂತ ಕುದಿಯೋ ಟೈಮಲ್ಲಿ ಇದು 3 ಪೀಸ್ ಅದರಲ್ಲಿ ಹಾಕಿ
ಒಂಚೂರು ಬೇಯಬೇಕು. ಅದು ಬೇಯೋ ಟೈಮಲ್ಲಿ ಅದಕ್ಕೇನು ಜಾಸ್ತಿ ನೀವು ಈ ಥರ ಹಾಕ್ಬಿಟ್ಟು ತಿರುಗಿಸೋದಿಲ್ಲ. ಸ್ವಲ್ಪ ಅದಕ್ಕೆ ಪುಷ್ ಮಾಡ್ತಾ ಇದ್ದರೆ ಸಾಕು ಈ ಥರ. ನೋಡಿ ಈ ಥರ. ಇದು ಹಾಕ್ತಾ ಇದ್ದರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಅದು ಲೂಸ್ ಬಿಡ್ತಾ ಇರುತ್ತೆ ಈ ಥರ. ಆವಾಗ ಬೇಯ್ತಾ ಇರುತ್ತೆ. ತುಂಬ ಹೊತ್ತು ಏನು ನಾವು ಹಿಂಗೆ ಕೈ ಆಡಿಸ್ಬೇಕಂತೇನಿಲ್ಲ. ಸುಮ್ಮನೆ ಜಸ್ಟ್ ಸ್ಪೂನ್ ತೊಗೊಂಡು ಈ ಥರ ಅದಕ್ಕೆ ಇದು ಮಾಡ್ತಾ ಇದ್ದರೆ ಅದು ನಿಧಾನ ಅದು ಬಿಡ್ತಾ ಬರ್ತಾ ಇರುತ್ತೆ ಆ ರೋಲಿಂದ. ನೋಡಿ ಆಲ್ಮೋಸ್ಟ್ ಒಂದು 80% ಕಂಪ್ಲೀಟ್ ಆಗಿದೆ. 90% ಆಗಿದೆ ಅನಿಸ್ತಾ ಇದೆ. ನೋಡಿ ಸಖತ್ತಾಗಿ ಘಮ ಘಮ ಅಂತೇಳಿ ಸ್ಮೆಲ್ಲು ಬರ್ತಾ ಇದೆ ನೋಡಿ ಅದ್ರದ್ದು. ಮಸಾಲ ಎಲ್ಲ ಹಾಕಿದ್ದೀವಲ್ಲ ನಾವು ಮತ್ತೆ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊತಾ ಇರೋದು ತುಂಬ ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಫೈನಲಿ ಕಂಪ್ಲೀಟ್ ಆಗಿದೆ. ಒಂಚೂರು ನೀರು ತುಂಬ ಡ್ರೈ ಆದರೂ ಅದು ಅಷ್ಟೊಂದು ಮಜಾ ಇರಲ್ಲ. ಅದು ಏನೋ ಒಂಥರ ಅದ್ರ ಒಳಗಡೆ ಇರೋದು ಸಾಂಬಾರು ಥರ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಅದ್ರ ಜೊತೆ ತಿಂತಾ ಇದ್ರೆ ತರಕಾರಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ದೊಡ್ಡವರು ಮಕ್ಕಳು ಎಲ್ಲರೂ ತಿನ್ಬೋದು. ಒಂದು ನಿಮಿಷ ಒಂದು ಟೇಸ್ಟ್ ನೋಡ್ತೀನಿ. ವಾವ್! ಸೂಪರಾಗಿದೆ. ಘಮ್ ಅಂತ ಇದೆ ಬಿಸಿ ಬಿಸಿ ಬಿಸಿ. ಈವ್ನಿಂಗ್ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಾರ್ನಿಂಗ್ಗಿಂತ ಈವ್ನಿಂಗ್ 5:00 ಆ ಥರ 6:00 ಮಾಡಿಕೊಂಡ್ರೆ ಘಮ್ ಅಂತ ಇರುತ್ತೆ. ಮಳೆಗಾಲ ಚಳಿಗಾಲ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಒನ್ ಟೈಮು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಗಸ್ತ್ಯ